ಯಪ್ಪ ಈ ಹಾರ ತಾಳಿ ತರೋಷ್ಟರಲ್ಲಿ ನನ್ನ ಹೆಣ ಬಿದ್ದೋಯ್ತಪ್ಪ. ಆದರೂ ಈ ಮದುವೆ ಮಾಡಿಸಿ ಸ್ಕೋರ್ ಜಾಸ್ತಿ ಮಾಡ್ಕೊಂಬಿಡೋಣ. ಟ್ರೋಫಿ ಶೈಲುದೆ. ಎಲ್ಲೋದ್ರು ಮದುವೆ ಗಂಡು ಹೆಣ್ಣು? ಇಲ್ಲೇ ಕೂತ್ಕೊಳ್ಳೋಕೆ ಹೇಳಿದ್ನಲ್ಲ. ರೀನಾ, ಅಜಿತ್, ರೀನಾ, ಅಜಿತ್, ನೀನ್ಯಾಕೆ ಇಲ್ಲಿ ಮಲ್ಗಿದ್ಯಾ? ರೀನಾ, ಅಜಿತ್ ಎಲ್ಲೋದ್ರು? ರೀನಾ, ರೀನಾ ಎದ್ದೆ. ರೀನಾ, ರೀನಾ ಏನಾಯ್ತು? ರೀನಾ, ರೀನಾ ಮಾತಾಡು. ರೀನಾ ಏನಾಯ್ತು? ಯಾರು ನಿನ್ಗೆ ಹೀಗೆ ಮಾಡಿದ್ದು? ರೀನಾ, ಅಜಿತ್ತಲ್ಲಿ ರೀನಾ? ಅಯ್ಯೋ, ಪ್ರಾಣ ಹೋಗ್ಬಿಟ್ಟಿದೆ. ಅಯ್ಯೋ, ಏನ್ ಮಾಡೋದೀಗ? ಯಾರೋ ಇವಳ ಕೊಂದು ಹಾಕ್ಬಿಟ್ಟಿದಾರಲ್ಲ. ದೇವ್ರೆ, ಇಂಥ ತಪ್ಪು ಮಾಡ್ಬಿಟ್ಟೆ ನಾನು. ಇವರಿಬ್ರು ಮದ್ವೆ ಮಾಡಿಸಿ ನನ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಇವ್ ಪ್ರಾಣನೇ ಹೋಗ್ಬಿಟ್ಟಿದ್ಯಲ್ಲ. ಏನೋ ಏನೋ ಈ ಹಾರ ತಂದು ಇವರಿಬ್ರು ಮದ್ವೆ ಮಾಡೋಣ ಅನ್ಕೊಂಡಿದ್ರೆ ಈ ಹಾರ ಇವಳು ಹೆಣದ ಮೇಲೆ ಹಾಕೋ ಹೋಗಾಯ್ತಲ್ಲ. ಏನ್ ಮಾಡ್ಲಿ ನಾನೀಗ? ಅಜಿತ್, ಅಜಿತ್ ಎಲ್ಲಿ? ಅಜಿತ್, ಅಜಿತ್ ಎಲ್ಲೋದ ಅವನು? ಅಜಿತ್, ಅಜಿತ್, ಈ ದಿಗ್ವಿಜಯ ಅಂದರೆ ಗೆಲ್ಲೋದಕ್ಕೆ ಹುಟ್ಟಿರೋನು. ಈಗ ನೋಡು, ನನ್ನ ಕಾಲ್ ಕೆಳಗೆ ಬಿದ್ದು ವಿಲ ವಿಲ ಅಂತ ಒದ್ದಾಡ್ತಾ ಇದೆಯಾ? ದಿಗ್ವಿಜಯ, ನಾವು ಗರುಡಗಳು. ನಿಮ್ಮಂಗೆ ಮೋಸ ಮಾಡೋ ಬುದ್ಧಿ ಇಲ್ಲ. ಈ ಕ್ಷಣಕ್ಕೆ ನೀನು ಗೆದ್ದೆ ಅಂತ ತಿಳಿದಿದ್ದೀಯಾ, ಆದರೆ ಇದು ನಿನ್ನ ಸರ್ವನಾಶದ ಆರಂಭ. ಬಯಸಿದ್ದೆಲ್ಲ ಸಿಗದೆ ಸೋತು ಸೋತು ನರಳಿ ನರಳಿ ಸಾಯ್ತೀಯ. ನಿನಗೆ ಇನ್ನು ಜಾಸ್ತಿ ದಿನ ಇಲ್ಲ. ಇದು ನನ್ನ ಶಾಪ. ಅಯ್ಯೋ ಗರುಡ ದೇವ್ರೆ, ನನಗೆ ಶಾಪ ಕೊಟ್ಬಿಟ್ರ? ಲಕ್ಷ್ಮಣಿ, ಗರುಡ ಸ್ವಾಮಿಗಳು ನನಗೆ ಶಾಪ ಕೊಟ್ಬಿಟ್ರು. ನಾನು ಸತ್ತೋಗ್ಬಿಡ್ತೀನಿ. ನೀವು ಅಯ್ಯೋ ಗರುಡ ಸ್ವಾಮಿಗಳೇ, ನನ್ನ ಕ್ಷಮಿಸಿ, ನನ್ನನ್ನು ಕಾಪಾಡಿ, ನನ್ನ ಪ್ರಾಣ ಉಳಿಸಿ. ಅಜಿತ್,
ತಪ್ಪಿಸ್ಕೊಳ್ಳೋದಕ್ಕೆ ಓಡ್ ಬಂದಿರೋ ಗರುಡ ನೀನು ನನಗೆ ಶಾಪ ಕೊಡ್ತೀಯ. ಓಡೋಕೆ ನಾನು ಮನುಷ್ಯ ಕುಲ ಅಲ್ಲ, ಗರುಡ ಕುಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ರೀನನ್ನು ಸಾಯಿಸಿದ್ರು ನಾನು ಸುಮ್ಮನೆ ಬಂದಿದ್ದು ನನ್ನ ಕರ್ತವ್ಯನ ನಿಭಾಯಿಸೋಕೆ. ಅದಾದಷ್ಟು ಬೇಗನೆ ಆಗುತ್ತೆ. ನಿನ್ನ ಸಾವು ನಿನ್ನೆದುರು ಬಂದು ಹಲ್ಕಿಸಿದ ನಗುತ್ತೆ. ನನಗೆ ಸಾವು ಬರುತ್ತೆ ಅಂತ ಹೇಳ್ತಿದ್ಯಾ? ಈಗ ನಿನಗೆ ಸಾವು ಬರುತ್ತೀಗ. ದಿಗ್ವಿಜಯ, ಇವನು ಸಾಮಾನ್ಯದವನಲ್ಲ, ಇಚ್ಛಾಧಾರಿ ಗರುಡ ಪಕ್ಷಿ. ಯಕಶ್ಚಿತ್ ನಿನ್ನ ಈ ಆಯುಧದಿಂದ ಸಾವಾಗುವುದಿಲ್ಲ. ನೋ ಕೃಷ್ಣೆ, ನನ್ನ ಮಗಳ ಸಾವಿಗೆ ಕಾರಣವಾದ ಇವನ ಸಾವು ನನ್ನ ಕೈಯಿಂದಲೇ ಆಗಬೇಕು. ಅವಸರ ಬೇಡ ದಿಗ್ವಿಜಯ. ಇವನ ಶಕ್ತಿ ಹರಣ ಆದ ಮೇಲೆ ನೀನೇ ಇವನನ್ನು ಸಾಯಿಸು. ಓಂ ಗರುಡ ದೇವಾಯ ನಮಃ. ಓಂ ಗರುಡ ದೇವಾಯ ನಮಃ. ಅಜಿತ್, ಅಜಿತ್, ಯಾರೋ ಬರುತ್ತಿರುವ ಹಾಗಿದೆ. ಈಗಲೇ ನಾವು ಇಲ್ಲಿಂದ ಹೊರಡಬೇಕು, ಇಲ್ಲದಿದ್ದರೆ ಸಮಸ್ಯೆ ಆಗುವುದು. ಬನ್ನಿ ಹೊರಡೋಣ. ಇಲ್ಲ, ಇವನ ಪ್ರಾಣ ನನ್ನ ಕೈಯಲ್ಲಿ ಹೋಗಬೇಕು. ಇವನು ವಿಲವಿಲ ಅಂತ ಒತ್ತಾಡೋದನ್ನು ನಾನು ನೋಡಬೇಕು. ಯಾರು ಬಂದರೂ ಪರವಾಗಿಲ್ಲ, ಸಮಸ್ಯೆ ಆಗೋರ್ನ ಇನ್ನೂ ಕೊಂದು ಬಿಡೋದೆ. ಹೀಗೆ ಬಂದವರನ್ನೆಲ್ಲ ಕೊಲ್ಲುತ್ತಾ ಹೋದರೆ ಇದೇ ನಿನ್ನ ಕೆಲಸವಾಗುತ್ತದೆ. ಮೊದಲು ನಿನ್ನ ಗುರಿಯ ಕಡೆಗೆ ಗಮನ ಕೊಡು. ಇಲ್ಲೇ ಇದ್ದರೆ ಸಮಸ್ಯೆಯಾಗುತ್ತದೆ. ಬನ್ನಿ ಹೊರಡೋಣ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಇವನನ್ನು ಬಿಡೋದಿಲ್ಲ. ಅಜಿತ್, ಅಜಿತ್, ಇದು ಶಿವಾನಿಯ ಧ್ವನಿ ಇದ್ದ ಹಾಗಿದೆ. ಮೊದಲು ಇಲ್ಲಿಂದ ಹೊರಡೋಣ. ಶಿವಾನಿ ನಮ್ಮನ್ನು ಈ ವೇಷದಲ್ಲಿ ನೋಡಿ ಮನೆಯಲ್ಲಿ ಹೇಳಿದರೆ ತೊಂದರೆಯಾಗುತ್ತದೆ. ಅಜಿತ್, 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 ಏನಾಯ್ತು? ರಕ್ತ. ಅಜಿತ್, 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 ಏನಿದೆಲ್ಲ? ಅಲ್ಲಿ ನೋಡಿದ್ರೆ ರೀನಾ ಬಿದ್ದಿದ್ದಾಳೆ. ನೀವು ಬಿದ್ದಿದ್ದೀರಾ? ಏನಾಯ್ತು ಅಜಿತ್? ಭೂಮಿ ಮೇಲೆ ಋಣ ಮುಗ್ದ ಮೇಲೆ ಹೀಗೆ ತಾನೇ ಆಗೋದು. ಅಯ್ಯೋ, ಎಲ್ಲ ನನ್ನಿಂದಾನೇ ಆಗಿದ್ದು. ನನ್ನ ರೀನನ್ನ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನೀವಿಬ್ರಿಗೂ ಏನೂ ಆಗ್ತಾ ಇರಲಿಲ್ಲ. ಇದನ್ನ ಮೊದಲು ಹಾಸ್ಪಿಟಲ್ಗೆ ಹೋಗೋಣ.
ಎದ್ದೇಳಿ. ಬೇಡ, ನೀನು ಸತ್ತೋದ ತಕ್ಷಣ ನಾನು ಸತ್ತೋಗ್ಬಿಟ್ಟೆ. ನನ್ನ ಕರ್ತವ್ಯ ನಿಮಗೆ ವಹಿಸೋವರೆಗೂ ಮಾತ್ರ ಈ ದೇಹದಲ್ಲಿ ಉಸಿರಾಡ್ತಾ ಇರುತ್ತೆ. ನನ್ನಿಂದ ನಿಮ್ಮ ಪ್ರಾಣ. ಇದೆಲ್ಲ ಬಿಡಿ, ಇದೆಲ್ಲ ವಿಧಿ ಲಿಖಿತ. ಅಕ್ಕ ಜೊತೆಗಂತೂ ಬಾಳಕ್ಕಾಗಲಿಲ್ಲ, ಜೊತೆಲಿ ಸಾಯೋವಾಗ ಮಾಡಿದ್ರಲ್ಲ ಅಷ್ಟು ಸಾಕು. ಬೇಡ, ಹೀಗೆಲ್ಲ ಮಾತಾಡಬೇಡಿ. ಒಂದು ನಿಮಿಷ ನಾನು ನೀರು ತರ್ತೀನಿ. ಒಂದು ನಿಮಿಷ. ಬೇಡ. ಓಂ ಕರುಣನಾಥಾಯ ನಮಃ. ನಾಗರೂಪ ಕರುಣನಾಥಾಯ ನಮಃ. ಓಂ ವಿಷ್ಣುವಾಹನಾಯ ನಮಃ. ಹೋಗು, ಬೇಗ ಹೋಗು. ನಾನು ಬದುಕಿರುವಾಗಲೇ ನಾಗ್ಬಿಡಿ ತಗೊಂಬ. ಹೋಗು. ಅಜಿತ್, ರೀನಾ, ಯಾಕಮ್ಮ ರೀನಾ, ಯಾಕಿಂತ ಕೆಲಸ ಮಾಡ್ಬಿಟ್ಟೆ? ಛೇ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀನಾ ನೀನು. ನಾನು ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ನನ್ನ ಮೇಲೆ ನಂಬಿಕೆ ಅಲ್ವಾ? ಛೇ, ಇಷ್ಟು ಆತರ ಮಾಡ್ಬಿಟ್ಟೆ. ಇದರಿಂದ ಏನೋ ದೊಡ್ಡ ಅನಾಹುತ ಆಗತ್ತೆ ಅಂತ ತುಂಬಾ ಅನಿಸ್ತದೆ. ಏನು ಮಾಡೋದು? ಅವ್ರಿಬ್ರಿಗೆ ಏನೂ ಆಗದೆ ಇರಲಪ್ಪ. ರೀನಾ, ತಾಯಿ ಜ್ವಾಲಮಾಲಿನಿ, ನನ್ನ 5 ವರ್ಷ ತಪಸ್ಸು ನಿನ್ನ ಆಶೀರ್ವಾದದ ಮೂಲಕ ನೆರವೇರಿತು. ನಾಗಮಣಿ ನನ್ನ ಕೈ ಸೇರುವ ಸಮಯ ಹತ್ತಿರ ಬಂತು. ನಾನು ನಾಗಮಣಿ ಮುಂದೆ ನಿಂತಿದ್ದೇನೆ. ಆ ಅಮೃತಗಳಿಗೆ ಆದಷ್ಟು ಬೇಗ ಬರಲಿ. ಓಂ ಜ್ವಾಲಮಾಲಿನಿಯೇ ನಮಃ, ರುಂಡಮಾಲಿನಿಯೇ ನಮಃ, ರಕ್ತಪ್ರಿಯ ರಕ್ತೇಶ್ವರಿಯೇ ನಮಃ. ನಾನು ಮಂತ್ರ ಪ್ರಯೋಗ ಮಾಡುವ ಹೊತ್ತಿಗೆ ನನ್ನ ಕೈ ತಪ್ಪಿ ಹೋಯಿತಲ್ಲ. ನಾಗದೇವಾಯ ನಮಃ. ಓಂ ನಾಗಮಣಿಯಾಯ ನಮಃ. ಓಂ ಆದಿಶೇವಾಯ ನಮಃ. ಬದಲಾಗುವ ಮಹಾಶಾಶಿಯೇ, ಈ ಕಾಲದ ತಕ್ಕಾಗೆ ಬದಲಾಗು. ಅವಳಿಗೆ ಮಹಾಶಾಶಿಯಾಗಿ ಅವಳನ್ನು ಕಾಪಾಡು. ನೀರು ಕೊಡಿ. ಬೇಡ, ಯಾಕೆ ಅಜಿತ್? ಬೇಡ, ನಾನು ಉಳಿಯಲ್ಲ ಅಂತ ಸೂಚನೆ ಸಿಕ್ಕಾಗಿದೆ. ನನ್ನ ಗುರಿ ಕರ್ತವ್ಯನ ನಿಮಗೆ ವಹಿಸೋದಷ್ಟೇ ಬಾಕಿ. ಗುರಿ ಕರ್ತವ್ಯ? ನನಗೇನೂ ಅರ್ಥ ಆಗ್ತಿಲ್ಲ ಅಜಿತ್. ಹಾವಿನ ದೇಹಕ್ಕೆ ಪೊರೆ ಬಂದ ಹಾಗೆ ನಿಮ್ಮ ಮನಸ್ಸಿಗೆ ಪೊರೆ ಬಂದಿದೆ. ಅದು ಕಳ್ಚಿ ಬೀಳೋವರೆಗೂ ನಿಮ್ಗೆ ಯಾವ ಸತ್ಯನೂ ಅರ್ಥ ಆಗಲ್ಲ.
ಮಾತಾಡ್ಬೇಡಿ, ಬನ್ನಿ ಇಲ್ಲಿಂದ ಹೋಗೋಣ. ಬೇಡ. ಏನಿದು? ಇದು ಸಾಧಾರಣ ಮಾತಲ್ಲ, ಮಹಾಶಕ್ತಿ. ಇದರಿಂದ ಏನ್ ಬೇಕಾದರೂ ಸಾಧಿಸ್ಬೋದು. ಇದು ನಿಮ್ಮ ಬಳಿ ಇರೋದು ಸೂಕ್ತ. ಇದು ನಿಮಗೆ ದಾರಿ ತೋರಿಸುತ್ತೆ. ತಗೊಳ್ಳಿ. ಏನ್ ಮಾತಾಡ್ತಾ ಇದ್ದೀರಾ? ಏನು ಅರ್ಥ ಆಗ್ತಿಲ್ಲ ಅಜಯ್. ಅಯ್ಯೋ, ತಗೊಳ್ಳಿ. ರೀನಾ, ಅಜೇತ್, ಶೈಲು, ಎಲ್ಲಿದ್ದೀರಾ ಎಲ್ರು? ಎಷ್ಟು ಹುಡ್ಕೋದಿ ಮನ? ಜಯ ಭೋಲೆನಾಥ. ಆತಂಕ, ಭೀತಿ, ಅನುಗಾಲ ಬಂಧು, ಸಾವಿಗೆ ಕಾದು ಕೂತಿವೆ ಜೀವ, ನೋವಲ್ಲಿ ಮಿಂದು. ಅಂಧಕಾರದಲ್ಲಿ ದೈವ ಶಕ್ತಿಯ ನಂಬು. ದೇಹಿ ಎಂದರೆ ಕಾಪಾಡದಿರುವನೇ ಆ ಶಿವಶಂಕರ ಶಂಭೋ. ಸ್ವಾಮಿಗಳೇ, ನೀವು ನನ್ನ ಜೀವನದಲ್ಲಿ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಅಂದಾಗಲೆಲ್ಲ ದಾರಿ ಕಂಡ್ಕೊಳ್ಳೋಕ್ಕೆ ಸಹಾಯ ಮಾಡಿದವರು. ಇವಾಗ ನನ್ನ ತಂಗಿ, ಅವಳು ಪ್ರೀತಿಸ್ತಾ ಇದ್ದಿದ್ದು ಹುಡುಗ, ಹಾಗೆ ಶಿವಾನಿ ಅಂತ ನನ್ನ ಮನೆ ಕರ್ಕೊಂಡ್ ಬಂದಿದ್ದಲ್ಲ ಶೈಲು, 3 ಜನ ಕಾಣಿಸ್ತಾ ಇಲ್ಲ. ಗರುಡ ಲೋಕ, ಮಾನವ ಲೋಕ, ನಾಗಲೋಕದ ತ್ರಿಸಂಗಮ. ಗರುಡ ವೈಕುಂಠಕ್ಕೆ, ಮಾನವ ಭೂಲೋಕಕ್ಕೆ, ನಾಗ ಆ ಲೋಕಕ್ಕ. ಇದು ನಿನ್ನ ನಿರ್ಧಾರವೇ. ಜೈ ಭೋಲೆನಾಥ. ಸ್ವಾಮಿಗಳೇ, ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಅವ್ರು 3 ಜನ ಇವಾಗ ಎಲ್ಲಿದ್ದಾರೆ? ಸಾವಿನ ಸನ್ನಿಧಾನದಲ್ಲಿ. ಸ್ವಾಮಿಗಳೇ, ಹೌದು, ಸಾವು ಬಾಯಿ ತೆರೆದು ನಿಂತಿದೆ. ಹೋಗು, ಕಾಪಾಡು. ನೀನು ಮಹಾಬಲ, ಮಹಾಶಕ್ತಿ ಉಳ್ಳವನು, ಮೃತ್ಯು ದೇವತೆಯಲ್ಲಿ ಎದುರಿಸುವ ಶಕ್ತಿ ಇರುವ ನಾಗಾಂಗ ವಂಶದವನು. ಹೋಗೋ, ಪೂರ್ವ ದಿಕ್ಕಿಗೆ ನಡೆಯುವ ದೇವಸ್ಥಾನದ ಬಳಿ ಹೋಗೋ. ಚಿಮ್ಮೋ ರಕ್ತವನ್ನ ತಡಿ ಹೋಗೋ, ಓಡೋ. ಮಂದಿರದೊಡೆಯ ಮೃತ್ಯುಂಜಯ, ಜೈ ಭೋಲೆನಾಥ, ಕಾಪಾಡು. ಅಜಯ್, ನೋಡಿ, ಇಲ್ಲಿ ನೋಡಿ, ನಿಮ್ಗೇನೂ ಆಗೋದಿಲ್ಲ. ನಿಮ್ಗೆ ಹೇಗೆ ಮಾಡಿದ್ ಯಾರು ಅಂತ ಹೇಳಿ. ದಿಗ್ವಿಜಯ. ಏನು? ದಿಗ್ವಿಜಯನ? ಅಲ್ಲ, ಅವನೇ ಧನಂಜಯ. ಏನ್ ಹೇಳ್ತಾ ಇದ್ರ? ನಂಗೇನು ಅರ್ಥ ಆಗ್ತಿಲ್ಲ ಅಜಯ್. ಅವನೇ ದಿಗ್ವಿಜಯ. ನನಗೆ ಈ ಪಾಪಿಗಳು ಲೋಕ ಬೇಡ. ರೀನಾ, ನಾ ಇಲ್ಲಿ ಇರಲ್ಲ. ರೀನಾ, ನಿನ್ ಜೊತೆ ಬರ್ತೀನಿ. ರೀನಾ, ಅಜಯ್, 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 ರೀನಾ.
ನಾನು ಇವರಿಬ್ರನ್ನು ಓಡಿಸ್ಕೊಂಡು ಕರ್ಕೊಂಡು ಬರ್ಲಿಲ್ಲ ಅಂದಿದ್ರೆ ಇವ್ರ ಪ್ರಾಣಕ್ಕೆ ಅಪಾಯ ಆಗ್ತಾ ಇರ್ಲಿಲ್ಲ. ನಾನೇ ಕರ್ಕೊಂಡು ಬಂದು ಇವ್ರ ಪ್ರಾಣ ತೆಗ್ಸೋ ಹಾಗೆ ಮಾಡ್ಬಿಟ್ಟಲ್ಲ. ನಿನ್ನ ಮೇಲೆ ನಾನೇ ನಿಮ್ಮಿಬ್ರು ಮದುವೆ ಮಾಡ್ತೀನಿ. ಸರಿನಾ?